ಸರ್ ನಮಸ್ತೆ. ಮೋಹನ್ ಬಾಬು ಅವರೇ, ನಮಸ್ತೆ. ಮಾದೇಗೌಡ. ಈಗ ಕೃಷ್ಣಾಜಪುರದ ಸಂತೆ ವಿಚಾರದಲ್ಲಿ ತಮ್ಮನ್ನ ಒಂದು ಮಾತು ಕೇಳಬೇಕಾಗಿದೆ. ಆ ಸಂತೆ ವಿಚಾರದಲ್ಲಿ ನಿನ್ನೆ ಸಂತೆ ಮಕ್ಕಳು ಮಾತಾಡಿದಾಗ ನಿಮ್ಮ ಮಧ್ಯಸ್ಥಿಕೆ ವಹಿಸ್ತೀರಿ, ಸರ್ಕಾರ ನಿಮ್ದಿದೆ, ಹಾಗಾಗಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತೀರಿ ಅಂತೇಳಿ ತಿಳಿಸಿದ್ದಾರೆ. ಸೊ ಯಾವ ರೀತಿ ಪರಿಹಾರ ಕಂಡುಹಿಡಿತೀರಾ ಅದ್ರ ಬಗ್ಗೆ ದಯಮಾಡಿ ತಿಳಿಸ್ಬೇಕಲ್ಲ. ಇದೇನು ಇಲ್ಲ, ಸ್ಟ್ರೀಟ್ ವೆಂಡರ್ಸ್ಗೆ ಈಗ ಒಂದು ಅವ್ರಿಗೆ ವೆಂಡಿಂಗ್ ಏರಿಯಾಗೆ ಮಾರ್ಕ್ ಮಾಡಿಕೊಡ್ಬೇಕು. ಇದು ಸರ್ಕಾರದ ಕರ್ತವ್ಯ. ಈಗ ಕೆಲವು ಜಾಗದಲ್ಲಿ ಇವಾಗ ಎಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇತ್ತು ಅಲ್ಲಿ ಇವತ್ತು ಸ್ಟ್ರೀಟ್ ವೆಂಡರ್ಸು ಅಂಗಡಿಗಳು ಹಾಕೊಂಡಿದ್ರು. ಅದನ್ನ ಈಗ BBMP ಅವರು ಅದನ್ನ ವೆಕೆಟ್ ಮಾಡಿಸಿದ್ದಾರೆ. ನಾವು BBMP ಅಫಿಷಿಯಲ್ಸ್ ಹತ್ರ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಅಲ್ಲೇನೋ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅದನ್ನ ತೆಗ್ಸಿದ್ದೀರಾ, ಬಟ್ ಎಲ್ಲಿ ಅವರಿಗೆ ಬೇರೆ ಆಲ್ಟರ್ನೇಟಿವ್ ಜಾಗ ಒಂದು ಅವ್ರಿಗೆ ಏರ್ ಮಾರ್ಕ್ ಮಾಡಿ ಕೊಡಬೇಕು. ಯಾಕೆಂತ ಹೇಳಿದ್ರೆ ಕಾನೂನಿನ ಅಡಿಯಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ಅವಕಾಶ ಇದೆ. ಅವ್ರಿಗೊಂದು ಜಾಗದಲ್ಲಿ ಅವ್ರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಜಾಗವನ್ನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಈ BBMP ಮೇಲಿದೆ. ಹಾಗಾಗಿ ಅವ್ರ ಪರವಾಗಿ, ಸ್ಟ್ರೀಟ್ ವೆಂಡರ್ಸ್ನ ಪರವಾಗಿ ಇವತ್ತಿನ ದಿವಸ BBMP ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅವ್ರಿಗೆ ಈಗಾಗಲೇ ಒಂದು ನೆಗೋಷಿಯೇಷನ್ನ ಮಾಡ್ತೀವಿ ಅಂತೇಳಿ ಒಂದು ಕಮಿಟಿ ಇದೆ. ಅದಕ್ಕೋಸ್ಕರ ಆ ಕಮಿಟಿ ಮುಖೇನವಾಗಿ ಇವತ್ತು ಅಂಥ ಒಂದು ಜಾಗವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂಥೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಂತೆ ಮಕ್ಕಳು ಅಂತೇಳಿ ಶ್ರೀನಿವಾಸ್ ಅಂತ ಬಹಳ ಹಳಬ, ತಾವು ನೋಡಿದ್ದೀರಾ. ಅದರಲ್ಲಿ ಇನ್ನೊಂದು ಗುಂಪು ಉಟ್ಕೊಂಡು ದಿನ ಅದರಲ್ಲೆಲ್ಲ ಬಹಳಷ್ಟು ಅದರಲ್ಲಿ ಇದು ಸಮಸ್ಯೆ ಹುಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅಲ್ಲಿ ಎಲ್ಲ ನಮ್ಮ ಪ್ರಶ್ನೆ, ಮಾಧ್ಯಮ ಪ್ರಶ್ನೆ ಅಂತಂದ್ರೆ, ನಿಜವಾದ ವ್ಯಕ್ತಿ ಯಾರು, ನಿಜವಾದ ಹೋರಾಟಗಾರನ ಯಾರಲ್ಲಿ, ನಿಜವಾಗಿ ಅದನ್ನ ಏನು ರೆವಿನ್ಯೂ ತರಕ್ಕೆ ಹೋರಾಟ ಮಾಡಿ ಕೋರ್ಟ್ ಆರ್ಡರ್ ಮಾಡ್ಕೊಂಬಂದ್ರು, ಅವ್ರನ್ನ ಬಿಟ್ಟು ಬೇರೆ ಬೆನಾಮಿಗಳು ಬಂದಲ್ಲಿ ಆಟ ಆಡ್ತಿದ್ದಾರೆ ಅಂತ ಅಲ್ಲಿನ ಪ್ರಶ್ನೆಗಳು. ಈಗ ಅಲ್ಲಿ 2 ಗುಂಪು 3 ಗುಂಪು ಪ್ರಶ್ನೆ ಅಲ್ಲ, ಉದ್ದೇಶ ಏನು ಅಂತ ಬಹಳ ಇಂಪಾರ್ಟೆಂಟ್. ಎಲ್ರಿಗೂ ಒಂದೇ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸ್ಟ್ರೀಟ್ ವೆಂಡರ್ಸ್ಗೆ ರಕ್ಷಣೆ ಆಗಬೇಕು, ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ರದ್ದು ಒಟ್ಟಾಗಿರ್ತಕ್ಕಂಥ ಒಂದು ಒತ್ತಾಯ. ಅದ್ರ ಪರವಾಗಿ ನಾವು ಯೋಚನೆ ಮಾಡಬೇಕೇ ವಿನ ಅವರಲ್ಲಿ 2 ಗುಂಪಾಗಿದೆ 3 ಗುಂಪಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಉದ್ದೇಶ ಬಹಳ ಮುಖ್ಯ, ಅವರ ಪ್ರಾಬ್ಲಮ್ ಬಹಳ ಮುಖ್ಯ, ಆ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು. ಅದ್ರ ವಿಚಾರವಾಗಿ ನಾವು ಮಾತನಾಡ್ಬೋದು ವಿನ ಆ 2 ಗುಂಪಾಗಿದೆ 3 ಗುಂಪಾಗಿದೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಹೋಗ್ಲಿ, ಯಾಕಿದ್ರು ಸಂತೆ ಇವತ್ತುವರೆಗೂ 20 ವರ್ಷ ಆದ್ರೂ ಈ ನಾಡಲ್ಲಿ ಒಂದು ಸಂತೆ ಆಗಲಿಲ್ಲ, ಅಷ್ಟು ಜಾಗ ಉಳಿಸ್ಕೊಂಡು ಏನಿದ್ರೆ ರಾಜಕೀಯನ ಒತ್ತಡನ? ರಾಜಕೀಯ ಅಲ್ಲ, ಅಸಮರ್ಥ ಆಡಳಿತ ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ ಸಮಸ್ಯೆ ಇನ್ನೂ ಜೀವಂತವಾಗಿದೆ. ಈಗ ನಿಮ್ಗೆ ಗೊತ್ತಿದೆ, 2000ರಲ್ಲಿ ನಾವು ಮಾರ್ಕೆಟ್ ಅನ್ನ ಮಾಡಿ, ಅಂಗಡಿಗಳನ್ನ ಮಾಡಿ, ಒಂದು 110 ಜನಕ್ಕೆ ಆವತ್ತಿದ್ದಂಥ ಸ್ಟ್ರೀಟ್ ವೆಂಡರ್ಸ್ಗೆ ನಾವು ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಚಿಕ್ಕ ಜನಸಂಖ್ಯೆ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. 6 ಎಕರೆ ಈಗ ಇವತ್ತು ಸಂತೆಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಎಲ್ಲ ಸ್ಟ್ರೀಟ್ ವೆಂಡರ್ಸ್ಗೂ ಒಂದು ಅಂಗಡಿ ಕೊಡುವಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಇದು ಬಹುಶಃ ಹಿಂದೆ 2003ರಲ್ಲೋ 2002ರಲ್ಲೋ ಇದು ಪ್ಲ್ಯಾನು ಆಗಿತ್ತು. ಆದರೆ ತದನಂತರ ಬಂದಂಥ ಆಡಳಿತ ಈ ಕ್ಷೇತ್ರದಲ್ಲಿ ಏನಿದೆ ಅವರು ಸಂಪೂರ್ಣವಾಗಿ ವಿಫಲ ಆಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದೆ ಇವತ್ತು ದಿವಸ ಈ ಅವ್ಯವಸ್ಥೆ ಆಗಿದೆ ಈ ಕ್ಷೇತ್ರದಲ್ಲಿ. ಹೋಗ್ಲಿ, ಈಗ ಬಸ್ ಸ್ಟ್ಯಾಂಡ್ ಇಲ್ಲ, ಅದರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ತಮ್ಮ ಗಮನದಲ್ಲಿದೆ. ಇಲ್ಲ, ಬಸ್ ಸ್ಟ್ಯಾಂಡು ಮತ್ತೆ ಸುಸಜ್ಜಿತವಾಗಿ ಹಳೆ ಮದ್ರಸ್ತೆ ಹರಿದು ಹೋಗ್ಲಿ ವ್ಯವಸ್ಥೆ ಮಾಡಿ, ಹಿಂದಿಗಡೆ ಜಾಗದಲ್ಲಿ ಏನಾದರೂ ಒಂದು 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 ಪ್ಲ್ಯಾನ್ ಮಾಡ್ತೀರಾ ನಿಮ್ಮ ಸರ್ಕಾರದಲ್ಲಿ? ಮುಖ್ಯಮಂತ್ರಿ ಗಮನ ಏನಾದರೂ ಇವತ್ತಿನ ನಿಮ್ಮ ಮಾತು ಈ ಕ್ಷೇತ್ರ ಭಾಳ ನಿರೀಕ್ಷೆ ಇದೆ. ಯಾಕಂದರೆ ಸರ್ಕಾರದಲ್ಲಿ ನಿಮ್ಮ ಮಾತು ನಡೀತದೆ, ಮುಖ್ಯಮಂತ್ರಿ ಹೇಳಿದರೆ, ಸರ್ಕಾರ ಹೇಳಿದರೆ ಯಾವುದೇ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ 220 ಸೋತವನಿಗಿದ್ದವನಿಗೆ ಸಮಪಾಲು ಕೊಡ್ತೇವೆ, ಸೋತಿದ್ರು ಆದಮೇಲೆ ಅವನೇ MLA ನಮಗೆ ಅಂತೇಳಿ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಮಾತಿನ ವಾಗ್ದಾನ ಕೊಡಿ. ಇಲ್ಲ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಫಸ್ಟು ನಮ್ಮ ಕ್ಷೇತ್ರ ಚೆನ್ನಾಗಾಗಬೇಕು. ಓಕೆ, ಈ ವ್ಯವಸ್ಥೆ ಏನು ಇದೆ ಇವತ್ತಿನ ದಿವಸ ಅವ್ಯವಸ್ಥೆ ಇದು ಹೋಗಬೇಕು. ಆಮೇಲೆ ಸಂತೆ ಅದು ಬಹಳ ಉಳಿಸ್ಕೊಂಡು ಬಂದಿರತಕ್ಕಂಥ ಜಾಗ, ಅದು ಎ ಕೃಷ್ಣಪ್ಪನವ್ರ ಕಾಲದಿಂದ ಆ ಜಾಗವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಆಮೇಲೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗಲೇ ಅದು ಅಂಗಡಿಗಳು ಕಟ್ಟಿ ಅವ್ರಿಗೆಲ್ಲ ಕೊಟ್ಟಿದ್ದು. ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅರಿವು ನನಗಿದೆ. ಆಮೇಲೆ ಇವತ್ತಿನ ದಿವಸ ಎಲ್ಲದಕ್ಕಿಂತ ಹೈಜಿನಿಕ್ ಆಗಿ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕಾಗಿ ಸರ್ಕಾರದ ಮುಂದೆ ಇದನ್ನು ಏನು ಈ
ಎಸ್ಟಾಬ್ಲಿಷ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ, ಅದನ್ನ ಮುಂದಿಡ್ತೀವಿ. ಸರ್ ತವರು ಸರ್ ನಿಮ್ಮ ಹುಟ್ಟಿದೂರು, ನಿಮ್ಮ ಜನ್ಮಸ್ಥಳ, ನಿಮ್ದೊಂದು ಹೆಸರು ಬರ್ತದೆ. ಇಲ್ಲ ಅದು ನನಗೆ ಅರಿವಿದೆ, ಅದು ಯಾವ ರೀತಿ ಜೊತೆಗೆ ಅದು ಯಾವ ರೀತಿ ಮಾಡಬೇಕು ಅಂತ. ಸರ್ ಒಂದ್ ನಿಮಿಷ, ಇವಾಗ ಇದು ಹೇಳ್ತೀನಿ ಕೇಳಿ. ಇದಕ್ಕೆ ಪೂರ್ವ ತಾಲೂಕು ಮಾಡಿದ್ ನೀವೇ 2002ರಲ್ಲಿ, 12/2/2002ರಲ್ಲಿ ನೀವೇ ಅದರಲ್ಲಿ ಮುಂದಾಳು, ಸೇನಾಧಿಪತಿ ನೀವೇ. ಅದಾದ್ಮೇಲೆ ತಾಲೂಕು ಬೇರೆ ಮಾಡಿದ್ರಿ, ಇಷ್ಟು ಒತ್ತಡದ ಮೇಲೆ ತಂದ್ರಿ, ಸಾಕಷ್ಟು ಇವತ್ತು ರೆವಿನ್ಯೂ ತಂದಿದೆ. ಇವತ್ತು ನಿಮ್ಮಿಂದ ITPL ಬೆಳೆದುವಂಥದ್ದು ವಿಚಾರಗಳಾಗಿದೆ. ಇವು ಯಾರೋ ಗೆದ್ದಿರೋ ಸೋತಿರ್ಬೋದು, ಬಟ್ ನಿಮ್ಮಷ್ಟು ನಾನು ಮಾಧ್ಯಮದನಾದರೂ ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಂಚೂಣಿಯಲ್ಲಿ ನಡೆದಂಥ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ನಾನು ಮೆಚ್ಕೊಂಡಿದ್ದೀನಿ. ಯು ಆರ್ ನಾಟ್ ಮೈ, ನನಗೆ ಸಂಬಂಧಿಕನಲ್ಲ ನೀವು, ಆದರೂ ಸಹ ಕಾಮಗಾರಿಗಳ ಕೊಂಡಾಡೋದ್ರಲ್ಲಿ ನನ್ನ ಧರ್ಮ ಇದೆ, ಅದರಲ್ಲಿ ಇಟ್ಸ್ ಮೈ ರೈಟ್ಸ್. ಸೊ ಅಂತಿಮವಾಗಿ ಇದಕ್ಕೊಂದು ಬಸ್ ಸ್ಟ್ಯಾಂಡು ಮತ್ತು ಸ್ವಚ್ಛತೆ ಮಾಡಲಿಕ್ಕೆ ನಿಮ್ಮ ನಿರ್ಧಾರ ಮಾಡ್ತೀರಾ? 100% ಆ ಪ್ರಪೋಸಲ್ನ ಸರ್ಕಾರದ ಮುಂದೆ ಇಡುವಂಥ ವ್ಯವಸ್ಥೆ ಕೆಲಸವನ್ನು ನಾವು ಮಾಡ್ತೀವಿ. ಬಟ್ ಅಲ್ಟಿಮೇಟ್ ಆಗಿ ನಾನು ಎಕ್ಸಿಕ್ಯೂಟಿವ್ ಪವರ್ ಅಲ್ವಲ್ಲ, ನಾನು ಏನಿದ್ರು ಪ್ರಪೋಸಲ್ ಕೊಡ್ಬೋದು. ಒಂದ್ಸರಿ ಮುಖ್ಯಮಂತ್ರಿ ಕರೆಸಿ, ಅದೇ ಮುಖ್ಯಮಂತ್ರಿ ಕರೆಸಿ ಒಂದು ದೊಡ್ಡ ಒಂದು ಮಾಡಿ ನಮ್ಮ ಅಹವಾಲುಗಳನ್ನ ಇದು ಸಂಪೂರ್ಣವಾಗಿ ಎಲ್ಲ ಜನರನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಲ್ಲಿ ಉಳಿದಿರೋದೊಂದೇ ಬಾಕಿ. ಈ ಕ್ಷೇತ್ರಕ್ಕೆ ಬಸ್ ಸ್ಟ್ಯಾಂಡು, ನಿಮ್ಮ ಸಂತೆ ಒಂದು ಆಗೋದ್ರೆ ನಿಮ್ಗೆ ಅಭಿವೃದ್ಧಿ ಕೆಲಸ ಬೇರೆ ಅಂತಲ್ಲ, ಇದು ಬಹಳ ಮೇಜರ್. ಇದು ಅಲ್ಲ, ಅದು ಕರೆಕ್ಟ್ ನೀವು ಹೇಳಿರೋದು. ಬಟ್ ನಿಮಗೆ ಗೊತ್ತಿದೆಯಲ್ಲ, ಇವತ್ತು ಇದು ಇಷ್ಟು ವರ್ಷಗಳು ಬಿಟ್ಬಿಟ್ಟಿದಾರಲ್ವ, 15 ವರ್ಷಗಳಿಂದ. ಅದೇ ನಿಮ್ಗೆ ಕಾಯ್ತಿರ್ಬೋದು ನೋಡಿ, ಆಗೋಗಿದೆ, ನಿಮ್ಗೆ ಕಾಯ್ತಿರ್ಬೋದು ನೋಡಿ, ಹೋಗ್ಲಿ ನೋಡೋಣ. ಸೊ ಅಂತಿಮವಾಗಿ ನೀವು ಇದಕ್ಕೊಂದು ಮಂಗಳ ಹಾಡ್ತೀರಾ ಈ ಸಮಸ್ಯೆಗೆ? 100% ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು.